ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಏನು ರಾಜಧಾನಿ ಬೆಂಗಳೂರು ಬಿಸಿಲ ಬೇಗೆಗೆ ತತ್ತರಿಸ್ತಾ ಇದೆ. ಬಿಸಿಲಿನಿಂದ ಮುಕ್ತಿ ಪಡೆಯೋದಕ್ಕೆ ಮಳೆ ಬೇಕು ಅಂತೇಳಿ ಎಲ್ಲರೂ ಕೇಳ್ಕೊಳ್ತಾ ಇದ್ರು. ಈ ಸಂದರ್ಭದಲ್ಲಿ ಇವತ್ತು ಮೊದಲ ಮಳೆ ರಾಜಧಾನಿ ಬೆಂಗಳೂರಲ್ಲಿ ಆಗಿರ್ತಕ್ಕಂಥದ್ದು. ಈ ಮೊದಲ ಮಳೆ ಒಂದು ದೊಡ್ಡ ದುರಂತಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅದಕ್ಕೆ ಕಾರಣ ಬೋರಿಂಗ್ ಆಸ್ಪತ್ರೆ ಬಳಿ ಕಾಂಪೌಂಡ್ ಗೋಡೆ ಕುಸಿದು ಸುಮಾರು 8 ಜನ ಮೃತಪಟ್ಟು ಕೆಲವರು ಗಾಯಗೊಂಡಿರ್ತಕ್ಕಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಏನು ಕಾಂಪೌಂಡ್ ಸುಮಾರು 25ರಿಂದ 30 ವರ್ಷ ಹಳೇದಾದಂಥ ಕಾಂಪೌಂಡ್ ಕುಸಿದಿರ್ತಕ್ಕಂಥದ್ದು. ಇದು ಏನು ಈ ರಸ್ತೆಯಲ್ಲಿ ಇರ್ತಕ್ಕಂಥ ಈ ಕಾಂಪೌಂಡ್ ಏನಿದೆ, ಇಲ್ಲಿ ಈ ಕಾಂಪೌಂಡ್ನ ಬಳಿಯಲ್ಲಿ ಸಾಕಷ್ಟು ಜನ ಬೀದಿ ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ತಾಯಿದ್ರು. ಸಣ್ಣ ಪುಟ್ಟ ವಸ್ತುಗಳನ್ನು ಇಟ್ಕೊಂಡು, ಸಣ್ಣ ಪುಟ್ಟ ಅಟಿಕೆಗಳನ್ನು ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಾಯಿದ್ರು. ಜೊತೆಗೆ ಏನು ಮಳೆ ಆಗ್ತಾಯಿತ್ತು, ಅಲಿಕಲ್ ಮಳೆ ಸಹಿತವಾಗಿ ಮಳೆ ಆಗ್ತಾಯಿತ್ತು. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಜನ ಇಲ್ಲಿ ನಿಂತ್ಕೊಂಡು ಮಳೆಯಿಂದ ರಕ್ಷಣೆಯನ್ನು ಪಡೆದುಕೊಳ್ಳೋಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಪೌಂಡು ಸುಮಾರು 20 ಮೀಟ್ರಷ್ಟು ಕುಸಿದಿರ್ತಕ್ಕಂಥದ್ದು. ಹೀಗಾಗಿ 8 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಮಹಿಳೆಯರು ಇದ್ದಾರೆ, ಮಕ್ಕಳಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತರು ಸೇರಿದಂತೆ ಖುದ್ದು CM ಕೂಡ ಬಂದು ಘಟನೆ ಬಗ್ಗೆ ವಿವರಣೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನು, ಬೋರಿಂಗ್ ಆಸ್ಪತ್ರೆ ಜೊತೆಗೆ ಅಟಲ್ ಬಿಹಾರಿ ವಾಜಪೇಯಿ ಆಸ್ಪತ್ರೆ ರಿನೋವೇಷನ್ ಹೊಸದಾಗಿ ನಿರ್ಮಾಣ ಆಯಿತು. ಆ ಸಂದರ್ಭದಲ್ಲಿ ಸಾಕಷ್ಟು ಮಣ್ಣನ್ನು ಈ ಕಾಂಪೌಂಡ್ನ ಪಕ್ಕದಲ್ಲಿ ಹಾಕಲಾಗಿತ್ತು. ಆದರೆ ಈ ಮಣ್ಣು ಹಾಕದಂಥ ಸಂದರ್ಭದಲ್ಲಿ ಹಿಂದೆ ಇದ್ದಂಥ ಕಾಂಪೌಂಡನ್ನೇ ಉಳಿಸ್ಕೊಂಡಿದ್ರು, ಹೊಸದಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿರಲಿಲ್ಲ. ಹೀಗಾಗಿ ಇದೇ ಎಲ್ಲೋ ಒಂದು ಕಡೆ ಹಳೆ ಕಾಂಪೌಂಡ್ ಆದ ಕಾರಣ ಇದು ಸೆಡ್ಲ ಆಗಿ ಬಿದ್ದಿರೋ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯಕ್ಕೆ CM ಬಂದು ಸ್ಥಳಕ್ಕೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ವರದಿಯನ್ನು ಕೊಡೋದಕ್ಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು, ಇಷ್ಟೊಂದು ಜನಸಂದಣಿ ಇರತಕ್ಕಂಥ ರಸ್ತೆಯಲ್ಲಿ ಇಷ್ಟೊಂದು ಸಡಿಲವಾದಂಥ ಅಥವಾ ಇಷ್ಟು ಅಪಾಯಕಾರಿಯಾಗಿರ್ತಕ್ಕಂಥ ಕಾಂಪೌಂಡನ್ನು ಯಾಕೆ ಉಳಿಸ್ಕೊಂಡಿದ್ರು? ಇದರ ಬಗ್ಗೆ ಅಧಿಕಾರಿಗಳಿಗೆ ಗಮನ ಇರಲಿಲ್ವಾ? ಪ್ರತಿ ಬಾರಿ ರಾಜಧಾನಿಯಲ್ಲಿ ಮಳೆ ಶುರುವಾದಾಗಲೂ ಇಂಥ ಅವಘಡಗಳು ಆಗ್ತಾನೆ ಇರ್ತವೆ. ಹಿಂದೆ BBMP ಇತ್ತು, ಈಗ GBA ಆಗಿದೆ. ಇಷ್ಟಾದರೂ ಸಹ ಮಳೆಗೆ ಬೆಂಗಳೂರನ್ನು ಸಿದ್ಧ ಮಾಡುವಲ್ಲಿ ಅಧಿಕಾರಿಗಳು ಪದೇ ವಿಫಲ ಆಗೋದು ಯಾಕೆ ಅನ್ನೋ ಪ್ರಶ್ನೆ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥವ್ರನ್ನ CM ಸಿದ್ದರಾಮಯ್ಯ ಭೇಟಿಯಾಗಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅವರಿಗೆ ಆಗುವಂಥ ಖರ್ಚು ವೆಚ್ಚಗಳನ್ನು ಸರ್ಕಾರದಿಂದವೇ ಭರಿಸುವ ಭರವಸೆಯನ್ನು ನೀಡಿದ್ದಾರೆ. ಆದರೆ ಪ್ರಾಣವನ್ನು ಕಳೆದುಕೊಂಡಿರೋರಲ್ಲಿ ಮಕ್ಕಳಿದ್ದಾರೆ, ಮಹಿಳೆಯರಿದ್ದಾರೆ. ಇವರ ಪ್ರಾಣಕ್ಕೆ ಹೊಣೆ ಯಾರು? ಇವರ ಪ್ರಾಣ ಹೋಗಿದೆ, ಇದಕ್ಕೆ ಕಾರಣ ಯಾರು ಅನ್ನೋದು ಈಗ ಪ್ರಶ್ನೆಯಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶಂಶೀರ್ ಜೊತೆ ನಾಗರಾಜ್ ಬಿ ಅಪ್ಸಂದ್ರ, ವಾರ್ತಾ ಭಾರತಿ ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.